ನಮಸ್ತೆ, ನಾನು ನಿಮ್ಮ ಚಂದು. ಹಾಗೆ ಇವತ್ತು ಭಾನುವಾರ ಮಾರ್ನಿಂಗ್ ನನ್ನ ಬೆಳಗಿನ ದಿನಚರಿ ಹೇಗಿದೆ ಅಂತ ನೋಡೋಣ. ಈಗಂತೂ ಚಳಿಗಾಲ ಕೂಡ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಏಳಬೇಕು ಅಂದ್ರೇ ಚಳಿ ಆದರೂ ಹೇಳಲೇಬೇಕಲ್ಲ. ಮಳೆಗಾಲ ಆಗಲಿ, ಚಳಿಗಾಲ ಆಗಲಿ, ಬೇಸಿಗೆಗಾಲ ಆಗಲಿ, ಹೌಸ್ ವೈಫ್ಗಳಿಗಂತೂ ಎಲ್ಲ ಕಾಲವೂ ಒಂದೇ. ಮಾರ್ನಿಂಗ್ ಹೇಳೋದು, ಎಲ್ಲ ಪ್ರಿಪೇರ್ ಮಾಡೋದು ಇದೇ ಕೆಲಸ ಅಲ್ವಾ. ಹಾಗೆಯೇ ನಾನು ಕೂಡ ಇವತ್ತು ಮಾರ್ನಿಂಗ್ 5:45ಗೆ ಎದ್ದು ಹೊರಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫಸ್ಟ್ ಬಂದ ತಕ್ಷಣವೇ ಒಂದು ಗ್ಲಾಸ್ ಹಾಲು ಮತ್ತು ಒಂದು ಗ್ಲಾಸು ಹಾಟ್ ವಾಟರ್ ಬಿಸಿ ಮಾಡಿಕೊಂಡು ನಾನೇ ಫಸ್ಟು ಕುಡಿದ್ಬಿಟ್ಟೆ ಇವತ್ತು. ಹಾಗೆಯೇ ತುಂಬಾ ಚಳಿ ಇರೋದ್ರಿಂದ ನಮ್ಮನೆಯವ್ರಿಗೆ ಮತ್ತು ಮಕ್ಕಳಿಗೆಲ್ಲ ಕಾಫಿ ಮಾಡಿಟ್ಟು, ಹಾಗೆಯೇ ಬಿಸಿ ನೀರನ್ನು ಕೂಡ ಬಿಸಿ ಮಾಡಿ ಪ್ಲಾಸ್ಟಿಕ್ ಹಾಕಿ ಅವರಿಗಿಟ್ಟು ನಾನು ತೊಗೊಂಡು ತಿಂಡಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಏನು ತಿಂಡಿ, ಯಾಕೆ ಇಷ್ಟೊಂದು ಮಾಡ್ತಾಯಿದ್ದೀನಿ ಅಂತ ಇದ್ದೀರಾ? ಇವತ್ತು ತೋಟಕ್ಕೆ ಕೆಲಸಕ್ಕೆ ಬರ್ತಾಯಿದ್ದಾರೆ, ಅಡಿಕೆಕಾಯನ್ನು ಕೀಳಬೇಕು. ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ತಾಯಿದ್ದೀನಿ ಇವತ್ತು. ನಾನು ಕೂಡ ತರಕಾರಿನ ರಾತ್ರಿಯೇ ಕಟ್ ಮಾಡಿಟ್ಟಿದ್ದೆ, ಮಾರ್ನಿಂಗ್ ಲೇಟ್ ಆಗ್ಬೋದು ಅಂತ. ಹಾಗಾಗಿ ಮಾರ್ನಿಂಗ್ ಕಾಫಿ ಎಲ್ಲ ಮಾಡಿಟ್ಟು ಪಲಾವ್ಗೆ ಬೇಕಾದ ಐಟಮ್ಸ್ನೆಲ್ಲ ರೆಡಿ ಮಾಡಿಕೊಂಡು ತಿಂಡಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಆಫ್ ಮಾಡಿ ಸ್ವಲ್ಪ ಚೆನ್ನಾಗಿ ಅಳ್ಕೊಳ್ಳಿ ಅಂತ ಹೇಳಿ ಇಟ್ಟಿದ್ದೀನಿ. ತಿಂಡಿ ಮಾಡೋದು ಕೂಡ ಇವತ್ತು 8:45 ಅಷ್ಟರಲ್ಲಿ ತಿಂಡಿ ಕೂಡ ಆಗಿತ್ತು. ತಿಂಡಿ ಎಲ್ಲ ಆದಮೇಲೆ ಮನೆ ಕೆಲಸಗಳಿರ್ತಾವಲ್ಲ, ತಿಂಡಿ ಕಾಫಿ ಎಲ್ಲ ಪ್ರಿಪೇರ್ ಮಾಡಿ ಮಕ್ಕಳನ್ನು ಕೂಡ ಮೊಸರು ತರೋದಕ್ಕೆ ಕಳಿಸಿದ್ದೆ. ಹಾಲು ಮೊಸರು ಮಕ್ಕಳು ಕೂಡ ತೊಗೊಂಡು ಬಂದಮೇಲೆ ಸ್ವಲ್ಪ ಟೀ ಬೇಕು ಅಂದರು. ಟೀನೂ ಕೂಡ ಮಾಡಿ ಮಕ್ಕಳ ಕೈಲಿ ಕೊಟ್ಟು ಕಳಿಸಿ ನಾನು ಕೂಡ ಸ್ವಲ್ಪ ಮೊಸರು ಬಜ್ಜಿ ಮಾಡಿಕೊಂಡು ತಿಂಡಿ ತೊಗೊಂಡೋಗಿದ್ದೆ. ನನ್ನ ಇವತ್ತಿನ ಮಾರ್ನಿಂಗ್ ದಿನಚರಿ ಇದೇನೆ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.